ಹಾಕ್ತಿವಲ್ಲ ಅದಕ್ಕೆಲ್ಲ ಅಮ್ಮಂಗಟ್ಟ ಹೋಗಿ ಶಾಮೆ ಅಂತ ಹೇಳಿ ಶಾಮಿಯಾನ ಹಾಕಿಸ್ತೀನಿ ಬಂದು ಅವಾಗ ಹಾಕಿವಿ. ಉಪ್ಪು ಇದು ಮಾವಿನಕಾಯಿ ತಿನ್ನಕ್ಕೆ ಖಾರದ ಪುಡಿ ಇರುತ್ತಲ್ಲ ಸೇಮ್ ಹಂಗೆ ಐತೆ ಕಣ್ರಿ. ಮಸಾಲೆ ಮಜ್ಜಿಗೆ ಮಾಡ್ಕೊಂಬ ಬಿಸ್ಲು ಉಪ್ಪು ಹಾಕೊಂಡು ಬರೀ ಮಜ್ಜಿಗೆ ತರ್ಬೇಡ. ಈಗ ಉಪ್ಪು ಖಾರ ಹಾಕಿದ್ದಕ್ಕೆ ಸಕ್ಕರೆ ಹಾಕ್ತಂಗೆ ಆತು. ಹಾಂ ಎಲ್ಲ ನಾನೇ ಮಿಕ್ಸ್ ಮಾಡಿದ್ದು. ಹಾಂ ವಿಡಿಯೋ ನೋಡಿದ್ರೆಲ್ಲ ನಾನು ಸುತ್ಕೊಂಡಿದ್ದೆ ಚೆನ್ನಾಗಿತ್ತು. ಇದು ಬೇಡ ಬಿತ್ತರಿ ನೀ ಬಿಗೆ ಗಿಡಕ ನಾನು ಮೆಣಸಿನ್ಕಾಯಿ ತಿಂದಿದ್ರಿತ್ತು. ಹಾಯ್ ಫ್ರೆಂಡ್ಸ್, ಎಲ್ರದ್ದು ತಿಂಡಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಂದಂತೂ ಆಲ್ರೆಡಿ ತಿಂಡಿ ಆಗಿದೆ. ಟೈಮ್ ಬಂದು 10 ಗಂಟೆ ಆಗಿದೆ. ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಮ್ಮನೆಯವ್ರು ಇನ್ನೂ ತೋಟದಿಂದ ಬಂದಿಲ್ಲ ಅಂದ್ಕೊಂಡೆ. ಈಗ ಗಾಡಿ ಸೌಂಡ್ ಆಯ್ತು. ಬನ್ನಿ, ಅವ್ರು ಬಂದಿದ್ದಾರೆ. ಅವ್ರ ಹತ್ರ ಏನೇನು ಕೆಲಸ ಇವತ್ತು, ನನ್ನ ವ್ಲಾಗ್ ಕೂಡ ಏನೇನು ಅಂತ ಗೊತ್ತಿಲ್ಲ. ನೋಡೋಣ, ಅವರು ಮಾತಾಡ್ತಾ ವ್ಲಾಗ್ ಶುರು ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ರೇ. ಬಂದ್ರಾ? ಕರೆಂಟ್ ಹೋತಾ? ಹಾಂ, ಬೇಗ ತಿಂಡಿ ಕೊಡು. ಇವತ್ತು ಗೊಬ್ಬರನ ಹಾಕಿ ಬರ್ಬೇಕು. ಏನು ಗೊಬ್ಬರವಾ? ತೋಟಕ್ಕೆ ಗೊಬ್ಬರನೇ. ನೀವೊಬ್ಬರೇ ಹಾಕ್ತೀರಾ? ಯಾಕೆ ನಾನು ಒಬ್ಬನೇ ಎಲ್ಲ ಆದಾಯ ತಿನ್ನೋದು ಎಲ್ಲ ಮಾಡೋದು ಎಲ್ಲ ಬರೀ ಇಂಥದೇ ಹೇಳ್ತಲೇ ಏನು ತಿಂದು ಹೋಗೋಣ. ಏನು ನನಗೆ ವಿಡಿಯೋ ಕೆಲಸ ಐತೆ ಕಣಪ್ಪ. ಒಂಚೂರು ವಿಡಿಯೋ ಎಡಿಟ್ ಮಾಡಬೇಕು. ಒಂಚೂರು ಆಗಲ್ಲ. ಎಲ್ಲವ ಜನ ಅಕ್ಕಪಕ್ಕ ತೋಟದವ್ರು ಏನಂತಾರೆ ಗೊತ್ತಾ? ಎಲ್ಲವ ನೋಡ್ಕೊಂಡು ಇದೇನಿಲ್ಲ ತೋಟಕ್ಕೆ ಬರೀ ನೀರು ಹೊಡ್ಕೊಂಡೇ ಕುತ್ಕೊಂಡು ಗೊಬ್ಬರ ಹಾಕ್ಲಿದ್ರೆ ಕಾಯಿ ಬಿಡಲ್ಲ, ಅಡಿಕೆ ಬಿಡಲ್ಲ, ತೋಟ ಚೆನ್ನಾಗಿರಲ್ಲ ಅಂತ ಆಡ್ಕೊಂತವ್ರಿ. ಅಯ್ಯೋ ಬೇಗ ಹೊರಟು ಅದಿರೋದು ಒಂಚೂರು ಗೊಬ್ಬರ ಹಾಕಿ ಬರೋಣ. ಬರೇ ಪುಸ್ತಕಕ್ಕೆ ಅತ್ತ ಇತ್ತ ಓಡಾಡ್ಕೊಂಡು ಅದೇನೋ ಔಷಧ ಕೊಟ್ಟು ತಿಂದ್ರೆ ಅದೇನೋ ಹೇಳ್ತಾರಲ್ಲ ಗಾದಿ. ಹೇಳಿ ಅದೇನು ಗಾದಿ ಹೇಳಿ. ಈಗ ಅದೇ ಕಣೆ ವರ್ಷದ ಕೂಳ್ಗೆ ಹೋಗಿ ವರ್ಷದ ಅದೇನು ಏನು ಗಾದಿ ಅದು ಹೇಳಿ ನೋಡೋಣ. ಈಗ ಗಾದಿ ಅಂತ ದೊಡ್ಡ ಮನುಷ್ಯನಂಗೆ ಹೇಳಿರ ಗಾದಿ ತಡಿ ಹೇಳ್ತೀನಿ, ನೆನ್ಸ್ಕೊತೀನಿ, ಅದೆಲ್ಲ ಹೇಳ್ತೀನಿ. ವರ್ಷದ ಕೂಳ್ಗೆ ಹೋಗಿ ವರ್ಷದ ಕೂಳ್ ಕಳ್ಕೊಂಡ್ರು ಅಂತವ ಬಂದ್ಬಿಡ್ತು. ಒಂದೊಂದು ಹೋಗ್ತೇವೆ, ಏನ್ ಮಾಡಕ್ಕಾಗುತ್ತೆ? ಈಗ ಅದೆಲ್ಲ ರೀ ಅಲ್ಲ ನೋಡ್ರಿ ಇಲ್ಲಿ ಈ ಬಿಸಿಲಲ್ಲಿ ನಿಮ್ಗೆ ನೋಡಲ್ಲಿ ಬಿಸಿಲಲ್ಲಿ ಈ ಬಿಸಿಲಲ್ಲಿ ನಾನು ತೋಟಕ್ಕೆ ಹೋಗಿ ಇರುತ್ತಾ ಮುಖ ಆಮೇಲೆ ಕೆಲಸ ಆಗಲ್ಲ ಕಣ್ರಿ ಈ ಬಿಸಿಲಲ್ಲಿ ನನ್ನ ಕೈಲಿ. ಒಂದ್ ಕೆಲಸ ಮಾಡು, ಇಲ್ಲಾಂದ್ರೆ ಆ ತೋಟ ತುಂಬ ಗೊಬ್ಬರ ಹಾಕ್ತಿವಲ್ಲ ಅದಕ್ಕೆಲ್ಲ ಅಮ್ಮಂಗಟ್ಟ ಹೋಗಿ ಶಾಮೆ ಅಂತ ಹೇಳಿ ಶಾಮಿಯಾನ ಹಾಕಿಸ್ತೀನಿ ಬಂದು ಅವಾಗ ಹಾಕಿವಿ. ನಾನು ಏನೋ ರಿಯಲ್ ಆಗಿ ಹೇಳ್ತಾರೆ ಅಂದ್ರೆ ಶಾಮಿಯಾನ ಹಾಕಿಸ್ತಾರಂತೆ. ಈಗ ತಿಂಡಿ ಒಳಕ ಹೋಗಪ್ಪ, ತಿಂಡಿ ತಿನ್ನಿವಂತೆ. ಆಮೇಲೆ ಏ ಮುಖ ತೊಳ್ಕೊ ಹೋಗ್ರಿ, ಆಮೇಲೆ ತೊಳ್ಕೊಳಕ್ಕಾಗಲ್ಲ. ಏನು ಹಲ್ಲುಜ್ಜಲ್ವೇನ್ರಿ? ಹೌದಾ? ಸರಿ ಬಿಡಪ್ಪ, ತಿಂಡಿ ಕೊಡ್ತೀನಿ. ನೋಡೋಣ ಅದೇನು ಬಿಸಿಲದು ಹೆಂಗಾಗುತ್ತೆ ನೋಡಿ ನಾನು ಮನ್ಸು ಮಾಡ್ತೀನಿ. ನೀವೆಲ್ಲ ಬೇಗ ತಿಂದ್ರಿ, ನಿಮಗೆ ಕೊಟ್ಟು ನಾನು ರೆಡಿ ಮಾಡ್ಕೊಂಡ್ಬಂದು ಪೂಜೆ ಮಾಡಿ ರೆಡಿ ಆಗೋದು ಬೇಡವಾ? ಬೇಗ ಹೋಗು, ಕೊಟ್ಟು ಎದ್ದೋಗು. ಒಂದು ಲೋಟ ಮಜ್ಜಿಗೆನಾರ ತಾಂಬ. ಅವು ಬರೀ ಉಪ್ಪು ಹಾಕ್ಯಂಡು ಮಜ್ಜಿಗೆ ತಾಂದ್ಬೇಡ, ಮಸಾಲೆ ಮಜ್ಜಿಗೆ ಮಾಡ್ಕೊಂಬ. ನಂಗೆ ಬರಲ್ಲ. ಹೆಂಗ್ ಮಾಡೋದು ಮಸಾಲೆ ಮಜ್ಜಿಗೆ? ನಾನು ಹೇಳ್ತೀನಿ ಮಾಡು. ಅದನ್ನೆಲ್ಲ ಬೇರೆ ಕಲ್ತಿದೀಯಾ? ಹ್ಞೂ ಹೇಳಪ್ಪ, ಹಂಗೆ ಮಾಡ್ತೀನಿ ರೀ. ಹೇಳು ಅದು ಹೆಂಗೆ ಮಸಾಲೆ ಮಜ್ಜಿಗೆ ಮಾಡೋದೀಗ? ಏನೇನು ಹಾಕ್ಬೇಕು ಮಸಾಲೆ ಮಜ್ಜಿಗೆ ನಿಮಗೆ ಗೊತ್ತಾ? ಅದಕ್ಕಿಂತ ಏನು ಹಾಕೋದು ಅಂತ ಅದೇನು ದೊಡ್ಡ ಗಣವ? ಹ್ಞೂ ತಡಿ, ನಾನೀಗ ಮಜ್ಜಿಗೆ ಮಾತ್ರ ತಗೊಂಡಿದ್ದೀನಿ. ಈಗ ಅದೇನೇನು ಬೇಕು ಅಂತ ಹೇಳು. ಒಂಚೂರು ಶುಂಠಿ ಹಾಕು. ಶುಂಠಿ ತಡಿ ತಗೊಂಡ್ಬಿಡ್ತೀನಿ. ಅದೇನೇನು ಹೇಳ್ತೀಯ? ಶುಂಠಿ ತಡಿ ಅಲ್ಲೇ ಕೂತ್ಕೊಂಡು ಹೇಳು, ನಾನು ರೆಡಿ ಮಾಡ್ಕೊಂಡಿದ್ದು ನೋಡಿ ಹೇಳ್ಬೇಡ. ಶುಂಠಿ, ಒಂಚೂರು ಬೆಳ್ಳುಳ್ಳಿ, ಒಂಚೂರು ಕೊತ್ತಂಬರಿ ಸೊಪ್ಪು, ಒಂಚೂರು ಜೀರಿಗೆ, ಅವೆಲ್ಲವ ಕುಟ್ಟಿ ಪುಡಿ ಮಾಡಿ ಮಜ್ಜಿಗೆ ಹೊಡಿಕೆ ಮಿಕ್ಸ್ ಮಾಡಿ ಮಳ್ಳ ಹಾಕಿ ಒಂಚೂರು ಉಪ್ಪು ಹಾಕು. ಅಷ್ಟೇನಾ? ಅದೇ ಮಸಾಲೆ ಮಜ್ಜಿಗೆ. ನಂಗೆ ಗೊತ್ತಿರಲೇ ಇಲ್ಲ ಪಾಪ. ಏನೋ ಒಂದು ಹಿಂಗೆ ಆಡಿ ಎಲ್ಲ ಕೆಲಸ ಮಾಡಿಸ್ತೀಯಲ್ಲ. ಆಮೇಲೆ ಮಜ್ಜಿಗೆ ತೆಳ್ಳಗಿರ್ಲಿ, ಗಟ್ಟಿ ಮಾಡ್ಕೊಂಡು ಬೇಡ. ನೋಡ್ರಿ ಕೂತ್ಕೊಂಡು ಗಂಡಸ್ರದೇ ಚಂದ ಒಂಥರ. ಎಲ್ಲ ಆರ್ಡ್ರು ಮಾಡ್ತಾರೆ, ನಾವು ರೆಡಿ ಮಾಡ್ಕೊಡ್ಬೇಕು. ಬನ್ನಿ ಫ್ರೆಂಡ್ಸ್, ಫೈನಲ್ ಆಗಿ ತೋಟಕ್ಕೆ ಹೋಗೋದು ಅಂತೂ ತೀರ್ಮಾನ ಆಗಿದೆ. ಇವಾಗ ಟೈಮ್ ಬಂದು 11:30. ಉರಿಯ ಬಿಸಿಲಲ್ಲಿ ಹೊರಟಿದ್ದೀವಿ ಮಜ್ಜಿಗೆ ಕುಡಿದು. ನೋಡೋಣ ಅದು ಯಾವ ಮಟ್ಟಿಗೆ ಗೊಬ್ಬರ ಹಾಕ್ತೀನಿ ಅಂತ. ಮಜ್ಜಿಗೆ ರೆಡಿ ಆಗಲಿ. ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಅಷ್ಟನ್ನು ಕೂಡ ಜಜ್ಜಿಕೊಂಡಿದ್ದೀನಿ.
ಜೀರಿಗೆ ಪುಡಿ ಐತೆ ಮಿಕ್ಸ್ ಮಾಡೋದು ಅಷ್ಟೇ. ನಾನು ಸುಮ್ಮನೆ ಕೇಳಿದೆ ಅವ್ರೇನು ಹೇಳ್ತಾರ ಹೆಂಗೆ ಅಂತ. ನೋಡಿ ಫ್ರಿಡ್ಜಿಗೆ ನೀರು ಇಟ್ಟಿದ್ದೆ, ಅವಿನ್ನೂ ಸೊಯ್ಗಿಲ್ಲ. ಫೈನಲ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ. ಈಗ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನ ಹಾಕ್ತಾ ಇದ್ದೀನಿ. ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಟೇಸ್ಟ್ ಬರೋದು. ಕೈಯೆಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ. ನೀವು ಆ ಥರ ಏನು ಅಂದ್ಕೊಬೇಡಿ. ಇವೆಲ್ಲ ಸೌಟಲ್ಲಿ ಸುಮ್ಮನೆ ಹಾಕಿದರೆ ಅದ್ರ ರಸ ಎಲ್ಲ ಬಿಟ್ಕೊಳೋದಿಲ್ಲ. ಈ ರೀತಿ ಸ್ಮ್ಯಾಶ್ ಮಾಡ್ಕೊಬೇಕು. ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು. ಈಗ ಜೀರಿಗೆ ಪೌಡರ್ ಸೇರಿಸಿ ನೋಡಿ ಮಸಾಲ ಮಜ್ಜಿಗೆ ರೆಡಿ. ಫ್ರಿಡ್ಜಲ್ಲಿ ಇರ್ತಕ್ಕಂಥ ನೀರು ಇನ್ನೂ ಸ್ವಲ್ಪ ತಣ್ಣಗಾಗಿಲ್ಲ ಅಂತ ಒಂದೆರಡು ಐಸ್ ಕ್ಯೂಬ್ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ತೀನಿ. ನೀರ ಒಂದೆರಡು ಮೂರು ಹಾಕಿ ಫ್ರಿಡ್ಜಲ್ಲಿ ತಕ್ಕಮಟ್ಟಿ ತಣ್ಣಗಾಗಿದೆ. ಇದನ್ನು ಸೇರಿಸಿದ್ರೆ ಮಸಾಲ ಮಜ್ಜಿಗೆ ರೆಡಿ. ನೋಡಿ ಫೈನಲ್ಲಾಗಿ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ. ಇವಾಗ ಲೋಟಕ್ಕೆ ಸರ್ವ್ ಮಾಡ್ಕೊಂಡು ಹೋಗಿ ನಮ್ಮ ಮನೆಯವ್ರಿಗೆ ಕೊಡೋಣ. ಅದೇನು ಹೇಳ್ತಾರೆ, ಈ ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದ್ರೂ ಕೂಡ ಬಾಯಾರಿಕೆ ದಾಹ ಹಿಂಗೋದಿಲ್ಲ. ಬನ್ನಿ ಇವಾಗ ತಗೊಂಡೋಗೋಣ. ಮಸಾಲ ಮಜ್ಜಿಗೆ. ಥ್ಯಾಂಕ್ ಯು. ಅಯ್ಯೋ ಅಯ್ಯೋ ಈ ಬಣ್ಣ ಬರೀ ಬಣ್ಣ ಉದ್ಕುವ. ಹೌದಾ? ನಾನು ಹೇಳ್ದಂಗೆ ಮಾಡೋ ಹೊತ್ತಿಗೆ ಎಷ್ಟು ಚೆನ್ನಾಗೈತೆ ಮಸಾಲ ಮಜ್ಜಿಗೆ. ಓಹೋ ನೀನು ಹೇಳ್ದಂಗೆ ಮಾಡೋ ಹೊತ್ತಿಗೆ ಹ್ಞೂ ಮತ್ತೆ ನೀವು ಬರೀ ಇದಾಗ ಬಂದು. ಈಗ ಎಷ್ಟೊತ್ತಾಗುತ್ತೆ ಗೊಬ್ಬರ ಹಾಕೋದು? ಎಷ್ಟೊತ್ತಾಗುತ್ತೆ ಅಂದರೆ ಅದು ಹೆಂಗೆ ಹೇಳೋಕ್ಕಾಗುತ್ತೆ? ನಾನೇ ದೇವರ ಹೇಳೋಕ್ಕೆ. ನಿಮ್ಗೆ ಸಾಯಂಕಾಲ ತಗ ನಾವು ಹಾಕೋಕ್ಕಾಗಲ್ಲ ಕಣ್ರಿ. ಬೇಗ ಮುಗಿದ್ರೆ ಅಮ್ಮ ಗಂಟೆ ಕರ್ಕೊಂಡು ಹೋಗ್ತೀನಿ ಅನ್ನೋದಾದ್ರು ಬರ್ತೀನಿ. ಅತ್ತೆ ಅಲ್ಲಿ ಅಳಸ್ಕೊಂಡು ಐತೆ ತಗೊಂಬರೋಣ. ಹಳ್ಳಿಲೇ ಇದ್ರು ನಾವು ಅಳಸ್ಕೊಂಡು ತಿನ್ನಲ್ಲ. ಆ ಮರ ಅಂತೂ ಹಾಕಿ ಬೆಳಗ್ಗೆ ತಿನ್ಸಕ್ಕೆ ಹೋಗಿಲ್ಲ. ಅಲ್ಲಿ ಹಾಕಿ ಅವ್ರೆ ಎಷ್ಟು ಸತಿ ಫೋನ್ ಮಾಡೈತೆ ಅತ್ತೆ ಬಂದು ತಾಂಡೋಗ್ಬಿಡ್ತಾವೆ. ನೋಡೋಣ ಟೈಮ್ ಆದರೆ ಹೋಗೋಣ. ಬೇಗ ಮುಗಿಸಿದ್ರೆ ಹೋಗ್ಬೋದು. ಮತ್ತೆ ಐತನ ಕೇಳು ಮನೇಲಿ ಎಲ್ಲರೂ ಹೋಯ್ತಾ ಹೋಯ್ತಾ ಇದ್ರೆ ಹೋಗೋಣ. ಎಲ್ರಿಗೂ ಹೋಗುತ್ತೆ, ಎಲ್ರಿಗೂ ಹೋಗಲ್ಲ. ತಡಿಯಪ್ಪ ಕೇಳ್ತೀನಿ ಈಗ. ಹಾಂ ಚೆನ್ನಾಗಿರೋ ಮಜ್ಜಿಗೆ ಬೇಕಾ? ಹನ್ನೆರಡು ಹೇಳಿ ಸರ್. ಹಲೋ ಆತಲ್ಲ ತಗೊಂಡು ಏನೆಲ್ಲ ಮಲಗಿರಂಗಿದ್ಯಾ? ಇದ್ದೆ ಮಂತವ ಅಂತ ಮಾಡ್ದೆ. ಕಳಿಸ್ಕೊಂಡು ಆಯ್ತಾ? ಹೌದಾ? ಹೌದಾ? ನಾನು ಇವ್ಗೆ ಹೇಳಿ ಹೇಳಿ ಸಾಕಾಗೋದು ಹೋಗ್ರಿ ಹೋಗ್ರಿ ಅಂತ. ಓ ಸರಿ ತಗ ನೋಡ ಮಧ್ಯಾಹ್ನ ಮೇಲೆ ಬರ್ತೀನಿ. ಇಡನಾ? ನಾನು ಹೇಳ್ದೆ ಅವಾಗ ಹೋಗಿ ತಗೊಂಬರಪ್ಪ ಅಂತ. ಹ್ಞೂ ಈಗ ಸರಿ ಹೊರಡು. ನಂದು ಆತು ಹೊರಡದ. ಅದೇನೇನು ಬೇಕು ಬಕೀಟು? ಓಯ್ ಎಲ್ಲ ಅಲ್ಲೇ ನಡೀತಾ ತೋಡ್ತಾರೆ ಅವೆಲ್ಲ. ಅಲ್ಲೇ ಐತಿ. ಸರಿ ಹೊರಡಪ್ಪ. ಬಿಸಿಲು ಹೆಂಗ ನಾನು ಬಂದಿರೋದಕ್ಕೆ ಬಿಸಿಲು ಕಡಿಮೆ ಆಯ್ತು ನಾ. ಹಾಂ ಹಾಂ ಹ್ಞೂ ಗೋಳಾಡ್ಕೊಂಡ್ ಬಂದವಳೆ. ಬಿಸಿಲು ಜಾಸ್ತಿ ಆಗೋದು ಬೇಡ, ಬೇಜಾರು ಮಾಡ್ಕೊಂತ ಗೊಬ್ಬರ ಹಾಕೋಕ್ಕೆ ಅಂತ. ಈಗೇನು ಮಿಕ್ಸ್ ಮಾಡಬೇಕಾ? ಯಾಕೆ ಬೇರೆ ಬೇರೆ ಥರದ್ದಾ? ನಾನು ನೋಡಿರಲೇ ಇಲ್ಲ. ಎಲ್ಲಿ ಇದ್ಯಾವುದು ಇದು? ಇದು ಸೂಪರ್. ಹಾಂ ಸೂಪರ್ ಅಂತ. ಇದನ್ನೇನು ಹಾಕೋದು? ಇದು ಅರಳು ಉದ್ರದಂಗೆ. ಹ್ಞೂ ಬೇಗ ಹಾಕ್ರಿ, ಆಮೇಲೆ ಮಿಕ್ಸ್ ಮಾಡ್ಬೇಕಾದ್ರೆ ಅದೆಲ್ಲ ಕದ್ರಿಕಣುತ್ತೆ. ಕಟ್ ಮಾಡಿ ಅದೆಲ್ಲ ಸಣ್ಣ ಸಣ್ಣ ಮಿಕ್ಸ್ ಮಾಡ್ಬೇಕಾದ್ರೆ ಆಗುತ್ತೆ. ಹಾಕ್ರಿ ಇನ್ನೊಂದು. ಅದ್ಯಾವುದು? ಜೈ ಬಜರಂಗಬಲಿ ಅಂತ ಐತೆ. ಹಾಂ DAP. ಓ ಯಾಕೆ ಈ ಸತಿ ಎಲ್ಲ ಈ ಥರ ಒಂದೊಂದು ಸಪ್ರೇಟ್ ಒಂದೊಂದೇ ಹಾಕ್ತಿಲ್ಲ? ಅವೆಲ್ಲ ಮಿಕ್ಸ್ ರೆಡಿ ಮಿಕ್ಸ್ ಇರುತ್ತೆ ಹಾಕಿದ್ದು. ಹಾಂ ಈ ಸತಿ ನಾವೇ ಮಿಕ್ಸ್ ಮಾಡ್ಕೊಂತೀವಿ. ಯಾಕೆ ಒಂದೊಂದು ಅಂಶ ಜಾಸ್ತಿ ಕೊಡಬೇಕು ಅಂತಲ್ಲ. ಎಲ್ಲವನ್ನ ಹಾಕ್ಬಿಟ್ಟು ಒಂದೇ ಸಲ ಮಿಕ್ಸು ಫಾಸ್ಟಾಗಿ ಆಗುತ್ತೆ. ಇದೆ ಅಂತದು. ಒಳ್ಳೆ ಚೆನ್ನಾಗಿ ಕಣ್ರಿ. ಇದೇನು ಉಪ್ಪು ಇದು ಮಾವಿನಕಾಯಿ ತಿನ್ನೋಕ್ಕೆ ಖಾರದ ಪುಡಿ ಇರುತ್ತಲ್ಲ, ಸೇಮ್ ಹಂಗೆ ಐತೆ ಕಣ್ರಿ.
ನೋಡಿರೆ ಉಪ್ಪು ಖಾರ ಅಂತ ಬಾಯಲ್ಲಿ ನೀರು ಬರುತ್ತೆ. ಹಾಂ ಇದೇನಿದು ಪಟಾಶ್. 3 ಥರ ಆಯ್ತು. 4 ಥರನಾ? ಅದು ಪಟಾಶೆ ಅಲ್ವಾ? ಪಟಾಶ್ 2 ಚೀಲ ಮಿಕ್ಸ್ ಮಾಡ್ತೀಯಾ? ಜಾಸ್ತಿ ಹಾಕ್ಬೇಕಲ್ಲ. ಇದ್ಯಾವುದು? ಸಕ್ಕರೆ. ಇದು ಖಾರ ಉಪ್ಪು ಆಗಿತ್ತು. ಸಕ್ಕರೆ. ಯಪ್ಪ ಏನಿದು? ಯೂರಿಯಾ. ನೋಡಿ ಈಗ ಉಪ್ಪು ಖಾರ ಹಾಕಿದ್ದಕ್ಕೆ ಸಕ್ಕರೆ ಹಾಕ್ದಂಗೆ ಆಯ್ತು. ಹಾಂ ಈಗ ಇನ್ನೊಂದು ಸತಿ DAP ಅದ್ಯಾವುದು ಇನ್ನೊಂದು ಪೊಟ್ಯಾಶ್ನೇ ಹಾಕ್ತೀರ ಅದ್ರ ಮೇಲೆ? ಬೇಗ ಬೇಗ ಮಿಕ್ಸ್ ಮಾಡಪ್ಪ. ಅಯ್ಯೋ ಟೈಮ್ ಆಗೋತು. ಓಯ್ ಈಗ ಎಷ್ಟೆಷ್ಟು ಹಾಕೋದು ಅಡಿಕೆ ಗಿಡಕ್ಕೆ? ಅಡಿಕೆ ಗಿಡಕ್ಕೆ 250 300. ಯಾಕೆ ಅರ್ಧ ಕೆಜಿ ಹಾಕಲ್ವಾ? ಅದು 1 ಟೈಮು 2 ಟೈಮ್ ಕೂಡ ಹಾಕೋದಂಗೆ. ನಾವು 2 ತಿಂಗಳಿಗೆ ಒಂದ್ಸತಿ ಹಾಕೋದ್ರಿಂದ ಒಂದು 250-300 ಗ್ರಾಮು. ಹಾಂ ಸುಮ್ಮನೆ ಮ್ಯಾಲೆ ಉದುರಿಸೋದು. ಸರಿ ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೀಲಕ್ಕೆ ಹಾಕ್ಕೊಂಡು ಅಡಿಕೆ ಗಿಡದ ಹತ್ರ ತೊಗೊಂಡೋಗಿ ಹಾಕೋದಕ್ಕೆ ಶುರು ಮಾಡ್ತೀವಿ. ಸದ್ಯಕ್ಕೆ ಈ ಕ್ಲಿಪ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವೇ ಎಲ್ಲ ನಾನೇ ಮಿಕ್ಸ್ ಮಾಡಿದ್ದು. ಹಾಂ ವಿಡಿಯೋ ನೋಡಿದ್ರೆಲ್ಲ ಮೇಡಮ್ ಎಲ್ಲ ನೀವು ಅಂತ ಕೇಳಿ ಅಂತ ಕೊನೆ ಸತಿ ಇಸ್ಕೊಂಡಿದ್ದೀನಿ. ಅದೇ ಹಾಂ ಇಲ್ಲ ಕಣೆ ಅಂದ್ರಿ. ಈಗ ಮಿಕ್ಸ್ ಆಯ್ತೆ. ಇದನ್ನೆತ್ತ ರಿಮಾಕ್ ಎತ್ತ ಮಾಡಿ. ಈಗ ಇನ್ನೊಂದ್ಸತಿ ಮಿಕ್ಸ್ ಮಾಡೋಣ. ನಿಧಾನ ಕೆಳಿ ಕಡೆ. ನಿಧಾನ ಟಾರ್ಪಲ್ ಅರ್ಧವತ್ತು ನಿಧಾನಕ್ಕೆ ಒಂದು ಹಿಂಗೆ ಇಕ್ಕಿ ರಾಶಿ ಒಯ್ಯಿ ಹಂಗೆ. ನನಗೂ ಗೊತ್ತೈತೆ ಹೇಳ್ರಿ, ನಮ್ಮ ಮನೇಲಿ ಕಲಿಸಿವ್ರಿ. ಹಾಂ ಸಾಕು ಎಲ್ಲ ಮಿಕ್ಸ್ ಮಾಡಿ ಕುಂತ್ಕೊಂಡು ಹೋಗೋದಾ? ಹಾಂ ತುಂಬ ಟೈಮಿಗೆ ಬಿಸಿಲು ಜಾಸ್ತಿ ಆಗ್ತಲ್ಲ. ಸರಿ ಕಟ್ ಮಾಡಿ ಬಂದು ಚೀಲ ಹಿಡಿ ಬರ್ರಿ. ಹಾಂ ತಗೊಂಡು ಯಾಕೆ ಏನು ಗೊಬ್ಬರ ಹಾಕೋದು ಬಿಟ್ಟು ಇದೇನೋ ಮಾಡ್ತಾ ಇದ್ದೀರಾ? ಹಾಂ ನೀವೇನು ಮಾಡ್ತಾ ಇರೋದು? ತಕ್ಕಂಡು ಹಂಗೆ ಹಾಕ್ಕೊಂಡು ಹೋಗ್ಬರ್ರಿ, ಟೈಮ್ ಆಗುತ್ತೆ ಕಣ್ರಿ. ಹಾಂ ಈಗ ನಾನು ಹಾಕೋದು ನೀನು ಗರಿ ತಗೊಂಡು ಹೋಗೋದಾ? ಹಾಂ ಇದಕ್ಕೆ ಬಕೆಟ್ಗೆ ಹಾಕಿದ್ದೀರಾ? ಹಾಂ ಸರಿ ತಂದೆ ತಡ್ರಿ. ತಡೀರಿ ಪೇಟ ಸುತ್ತೀನಿ. ಸುತ್ತಿಯ ಬೇಡ ಅಂದಿಲ್ಲ ನಾನು. ಗೊಬ್ಬರ ಹಾಕೋದು ಅಂದ್ರೆ ರೈತರಲ್ವೇನ್ರಿ ನಾವು? ರೈತ ರೈತ ರೈತ. ಇನ್ನು ಕೆಳಗೆ ತಗ. ಇನ್ನು ಚೂರು ಕೆಳಗೆ ಹಂಗೆ ಸುತ್ತು ಕೆಳಗೆ ಹೋಗೋದ ಹಿಂಗ ಟೈಟ್ ಮಾಡಿ ಕೆಳಗೈಲಿ ಒಂದು ಬಲಗೈಲಿ ಒಂದು ಇಟ್ಕೊಂಡು ಬಾಯ್ಲಿ ಅದೇ ಸುತ್ತ ತೋರಿಸ್ ಬರ್ರಿ ಬರ್ರಿ ಬರ್ರಿ. ಬರಲ್ಲ ಕಣೆ ನಿಂಗೆ ಸುತ್ತ ಬಾ. ನೀನು ತೋರಿಸಿ ಅಲ್ಲ ನೀನು ತೋರಿಸ್. ಮುಖಾಲೆ ನೋಡಿ ಬಿಸ್ಲಿಗೆ ಕಪ್ಪಾತು. ಬಂದಾಗಿದ್ದಿದ್ದೀಗಿಲ್ಲ. ಸುತ್ರೀಗ ಕೈ ಅಡ್ಡ. ಹಾಂ ನೀಟಾಗಿ ಸುತ್ರಿ. ನೋಡಿ ಫ್ರೆಂಡ್ಸ್, ನಮ್ಮನೆಯವ್ರ ಕೈಲಿ ಪೇಟ ಸುತ್ತಿಸ್ಕೊಂತ ಇದ್ದೀನಿ. ಟೈಟು ಫುಲ್ ಟೈಟ್. ನಿನ್ನ ಕೈನೇ ಅಡ್ಡ ಮಾಡ್ತಾ ಇದೆಯಲ್ಲ ವಿಡಿಯೋಕ್ಕೆ. ಸುತ್ತೀಯ ವಿಡಿಯೋ ಮಾಡ್ತೀನಿ ತಡಿ. ಇದೀಗೆ ನಾನು ಸುತ್ಕೊಂಡಿದ್ದೆ ಚೆನ್ನಾಗಿತ್ತು. ಇದು ಬೇಡ. ಹಿಂಗೆ ಮತ್ತೆ ಟವಲ್ ತಲೆ ಸುತ್ಕೊಂಡಂಗೆ ಕಾಣಿಸ್ತಾ ಐತಿ. ಹಿಂಗೆಲ್ಲ ಬರ್ಬೇಕಣ್ರಿ. ಸ್ಟಿಫ್ ಆಗಿಲ್ಲ ಅದು ಬರೋಕ್ಕೆ ಬಿಡು. ಇಷ್ಟಿಲ್ಲ ಇದು ಪೇಟ ಸುತ್ತಂಗೆ ಕಾಣ್ತಾ ಇಲ್ಲ ಕಣ್ರಿ. ನಾನು ತೋರಿಸ್ತೀನಿ ತಡೀರಿ ಫ್ರೆಂಡ್ಸ್. ಇದು ನಂಗೆ ಯಾಕೆ ಇಷ್ಟ ಆಗ್ತಾ ಇಲ್ಲ. ನಾನು ಸುತ್ಕೊಂತೀನಿ. ಕುಂಡುಕ್ ಬೇಡ ಚಾನನಳಿಕೆ. ಹೆಂಗ ತ್ವಾಡ್. ಹಂಗೆ ಹಂಗೆ ಕರೆಕ್ಟ್ ಬತ್ತಾಯ್ತೆ. ಬಂತು ಇದಾ ಏನಿದೆ ಇದೇ ಹಿಂದಗಡೆಗೆ ಇಲ್ಲಿ ಹಂಗೆ ಸ್ಟೈಲು ಬೇಡ ಹಂಗೆ ಅದು ಏನೋಪ್ಪ. ಇಷ್ಟೊಂದು ಯಾರು ಬಂದರು? ಯಾರು ಇದಿಷ್ಟು ಅಂತಾರೆ ಮುಂದಕ್ಕೆ ಬೇಡ ಕಣ್ರಿ. ಇದು ಅದು ಹಂಗೆ ಕಣೆ. ನೆಲ್ಗಾರ ಸಿಗಿಸ್ಕೊಳಂಗಿಲ್ಲ ಅದು ಹಂಗೆ ಇರಬೇಕು. ಪೇಟ ಅಂದ್ರೆ ಹಂಗೆ. ನನ್ನ ಮಗ ಇದು ನಿಂಗೆ ಅಲ್ಲಾಡಿಸ್ತಾನೆ. ನೋಡಿ ಫ್ರೆಂಡ್ಸ್, ಇದು ಸರಿ ಆಯ್ತಾ? ಒಟ್ನಾಗ ಏನೋ ಕೆಲಸ ಶುರು ಮಾಡ್ತೀನಿ ತಡೀರಿ. ಎಲ್ಲಿ ಎಷ್ಟಾಗ್ತಾ ಇದೆಯಾ?
ಇನ್ನೊಂಚೂರು ಜಾಸ್ತಿ ಹಾಕು, ಅದು ತುಂಬ ಹಾಕಿದ್ರೆ 300 ಗ್ರಾಮ್ ಬರೋದು. ಫುಲ್ ತುಂಬ ಹಾಕ್ಬೇಕು. ಹಾಂ ತುಂಬ ಹಾಕು, ಕಮ್ಮಿ ಆಗುತ್ತೆ. ಹಾಂ ಹಾಂ ಅಷ್ಟು ಹಾಕು. ಇಷ್ಟು ಹಾಕಿ 300 ಗ್ರಾಮ. ಹ್ಞೂ ಹಾಂ ಸುತ್ತಲೂ ಹಾಕದಾ? ಹಾಂ ಸುತ್ತಲೂ ಹಾಕು, ಹಾಂ ಸುತ್ತಲೂ ಉದುರಿಸು ಹಂಗೆ ಆಗ ಹಂಗೆ ಹೇಳ್ರಿ ತ್ಯಾವಿರತ್ತವ ನೆನ್ಕೊಳ್ಳಿ. ನಾನು ತ್ಯಾವಿರತ್ತೆ ಸುತ್ತಲೂ ತ್ಯಾವಿಲ್ಲ ಅನ್ನು. ಸೊ ಡ್ರಿಪ್ಪಲ್ಲಿ ಎಲ್ಲ ಕಡೆಗೂ ಬರಲ್ಲ ಹೇಳು. ಮೈಕ್ರೋ ಟ್ಯೂಬ್ ಯಾವ ಕಡೆಗೆ ಇರುತ್ತೋ ಆ ಕಡೆಗೆ ನೆನ್ಕೊಳ್ಳೋದು. ಗೊಬ್ಬರ ಹಾಕೋದು ನೀನು ಈ ಸುತ್ತಲೂ ಹಾಕ್ಬೇಡ, ತ್ಯಾವಿರತ್ತಕ್ಕೆ ಹಾಕು ಅಂತೀಯ. ಹ್ಞೂ ಮತ್ತು ಹೆಂಗೆ ಹಾಕೋದೆಲ್ಲ ಗೊಬ್ಬರ ಹಾಕೋದು. 300 ಗ್ರಾಮ. ಹಾಂ 300 ಗ್ರಾಮ್. ಅಯ್ಯಪ್ಪ ಈಗ ಶುರು ಮಾಡಿ ಸಣ್ಣವಕ್ಕೆ ಸಣ್ಣಕ್ಕೆ ಒಂದು ಸ್ವಲ್ಪ ಕಮ್ಮಿ ಹಾಕು. ಕಮ್ಮಿ ಹಾಕದ? ಹ್ಞೂ ಹಾಂ ಹ್ಞೂ ಸಾಕಾ? ಹ್ಞೂ ಹ್ಞೂ ಸರಿ ಫ್ರೆಂಡ್ಸ್, ಬೇಗ ಹಾಕ್ಯಂಬ. ಅದೇನು ಹಂಗೆ ಬಾ ಬೇಗ ಟೈಮ್ ಆಯ್ತು. ಕಣ್ರಿ ಕೆಲಸ ಮಾಡೋರು ಕಂಡ್ರೆ ಬಿಸ್ಕಲ್ ನನ್ನ ಮುಖ ನೋಡಕ್ ಆಗ್ತಿಲ್ಲ, ಹೋಗಿ ಮನೆ ಕೈ ಬಿಸ್ಕಲ್ ಕೆಲಸ ಮಾಡ್ತಾರೆ, ನೀನು ಯೂಟ್ಯೂಬರ್ ಕಣೆ ಅಂತ ಹೇಳೋದು ಬಿಟ್ಟು ಬೇಗ ಹಾಕು. ಅದನ್ನ ತಗ, ಇದನ್ನ ಹಿಡ್ಕ. ಫಸ್ಟು ನಮಗೆ ಆದಾಯ ಬರೋದ ಫಸ್ಟ್ ಬದುಕು ಮಾಡ್ಕೊಂಡು ಆಮೇಲೆ ನಮಗೆ ಅನ್ನ ಕೊಡೋದು ಯಾವುದು? ತೋಟ. ಅದು ಚೆನ್ನಾಗಿರುತ್ತಾನೆ, ನಾವು ಚೆನ್ನಾಗಿರೋದು. ಸರಿ ಈಗ ಬರೀ ಫೈನಲ್ ಆಗಿ ಗೊಬ್ಬರ ಹಾಕಿದ್ದು ಮುಗ್ದಿದೆ. ನೀವು ನೋಡ್ತಾ ಇರ್ಬೋದು ನನ್ನ ಮುಖ ಕೆಂಪಗಾಗಿದೆ. ಆಗೈತೆ ಅಂದರೆ ಹಾಂ ಆಯ್ತು. ಎಷ್ಟು ನೀರು ಕುಡಿದ್ರು ಟೈಮ್ ಎಷ್ಟಾಯ್ತು ಗೊತ್ತಾ? ಕಾಣಿಸ್ತಾಯ್ತಾ? ಹಾಂ ಅಷ್ಟು ಹತ್ರ ಕಿಡಿಬೇಕು. ಅಷ್ಟು ಹತ್ರ ಕಿಡಿದ್ರೆ ಕಾಣೋದು. 4:20 ಇನ್ನು 18. ಇನ್ನೂ ಊಟಕ್ಕೆ ಹೋಗಿಲ್ಲ. ಅತ್ತೆಗೆ ಮಧ್ಯಾಹ್ನನೇ ಬರ್ತೀವಿ ಅಂತ ಹೇಳಿದ್ವಿ. ನೋಡೋಣ, ಇವಾಗ ಅತ್ತೆ ಮನೆ ಹತ್ರನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲೇನಾದರೂ ಊಟ ಕಾದಿರುತ್ತಾ ಇಲ್ವಾ ಅಂತ. ಬನ್ನಿ ಫ್ರೆಂಡ್ಸ್ ಹೋಗೋಣ, ನಮ್ಮ ಅತ್ತೆ ಮನೆ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಲ್ಲ, ಅಲ್ಲಿ ಹಳಸಿನಣ್ಣು ಸಿಗುತ್ತಾ ಏನು ಅಂತ ಮುಂದುವರಿಸ್ತೀನಿ. ಸದ್ಯಕ್ಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಂದರೆ ಅಲ್ಲಿ ಅತ್ತೆ ಮನೆ ಹತ್ರ ಶುರು ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಬನ್ನಿ. ಏನ ಅಜಾ ನಿಮ್ಮದೆಯ ಅಲ್ಲಿ ಸಣ್ಣಗೈತಲ್ಲ ರೋಡ್ ಇಲ್ಲಿ ಮೇಲೆ, ಆದರೆ ತೋಟದ ಕಡೆಗೆ ಬೇರೆ ಹಿಂಗೆ ಅದರೊಳಗೆ ಹೋಗಿ ಇಳಿಯೋದು ಈಗ ಗಾಡಿ ನೋಡಿ. ಅಂಥವು ಇಂಥವು ಬಂದು ಈಗ 4:15 ನಾನು 12 ಗಂಟೆಗೆ ಬಂದಳು ತೋಟಕ್ಕೆ ಗೊಬ್ಬರ ಹಾಕಕ್ಕೆ ಅಂತವ. ಉಪ್ಪಿನಕಾಯಿ ಇದೇನತ್ತೆ? ವಿಡಿಯೋ ಮಾಡ್ಬೇಕಾಯ್ತು. ನೀನು ಏನಂತ ನಾನು ಉಯ್ಯದಿಸ್ ಹೇಳ್ತೀಯಾ? ಏನ ಮತ್ತೆ ಸೌಂಡೇ ಸೌಂಡು. ಅದೇ ಉಪ್ಪಿನಕಾಯಿ ಉಯ್ಬೇಕಾರೆ ಹೇಳು, ವಿಡಿಯೋ ಮಾಡ್ತೀನಿ. ಅಯ್ಯೋ ನಾಳಿಕೆಯ ಹಸಿರು ಮೆಣಸಿನ್ಕಾಯಿ ಹಾಗಲಕಾಯಿನೂ ಹಾಕ್ತೀಯ ನೀನು? ಅದೇ ಅದಕ್ಕೆ ನಾನು ಹಾಗಲಕಾಯಿ ಏನು ಬೇಡ, ಹುಣಸೆ ಬೆಳಗ್ಗೆ ರೆಡಿ ಮಾಡ್ಕೊಂಡು ಹೇಳು, ಬರ್ತೀನಿ. ನಿಧಾನಕ್ಕಾಗು, ಬಿದ್ದಿದ್ದಿ ಆಮೇಲೆ. ಅಯ್ಯಪ್ಪ ನಿನ್ನ ಹೆಂಗೆ ಕೇಳ್ತಾವ್ರು ನೋಡು. ಏನಂತ ಮುದ್ದೆ ಮಾಡಿಲ್ಲ ಪಾಪ, ಬರೀ ನನಗೂ ಮುದ್ದೆ ಆಯ್ತಾ ಅಲ್ಲ ಅಲ್ಲಿ ಅಯ್ಯೋ ಆ ಮಕ್ಕ ಬೆಳಗಿರೋದು ಒಂದೇ, ಬೆಳಗಾಗೋದು ಬೇಡ. ಈ ಕಪ್ ಕಲೆ ಎಲ್ಲ ನೋಡಿ ಸಾಕಾಯ್ತೆ. ಎಲ್ಲಿಗೆ? ಹೋಗು ಹೋಗು. ಎಲ್ಗ? ಆ ಪಾರ್ಕ್ ಎಲ್ಲೈತಿ? ನಾ ಬರಲ್ಲ. ಹೋಗ್ಬೋಗ್ರಿ, ಅಮ್ಮ ಕರ್ಕೊಂಡು ಹೋಗ್ಬೋಗು. ಹಾಗೆಲ್ಲ ಹಂಗೆ ಬಿಡ್ತೀನಿ. ಹೊಲ್ಟಿದ್ರು ಹೋಗ್ಬೋಗ್ರಿ ಸ್ವಲ್ಪ, ನಾನು ಇಡ್ತೀನಿ. ಅದೇ ಹೋಗ್ಬೇಕು ಅಂದ್ಕೊಂಡಿದ್ರು ಹೋಗ್ಬೋಗು, ನಾನು ಇಟ್ಕೊಂತ ಊಟ ಬಂದಿದ್ದು. ಅಲ್ಲೊಂದು ಗಂಟೆ ಹೊತ್ತಪ್ಪ ಇವ್ರು ಮತ್ತೆ ಕೂಕೊಂಡ್ರು ಮದ್ಲಿಗಣೆ ಮತ್ತವ, ಹಂಗಾಗಿ ಇಡತಕ್ಕನ ಆತು. ಹಪ್ಪಳ ಸುಟ್ಟಿರೋದ ಮೆತ್ಕೈತೆ ನೋಡು. ಇಲ್ಲ ಪರವಾಗಿಲ್ಲ, ಚೆನ್ನಾಗಿತ್ತು. ಊಟ ಮಾಡ್ದೇನಾ ನೀನು? ಕಡಿ ಕೊಟ್ಟು ಬರ್ತೀನಿ ನೋಡಿ. ಮತ್ತೆಯವ್ರ ಮನೆಗೆ ಯಾವಾಗ ಬಂದರು, ಎಷ್ಟೊತ್ತಿಗೆ ಬಂದರು, ಊಟ ಅಂತೂ ರೆಡಿ ಇರುತ್ತೆ. ಫೈನಲಾಗಿ ಹೊಟ್ಟೆ ಹಸ್ತಿತ್ತು. ಬೆಳಗ್ಗೆ ತಿಂಡಿ ಇಡ್ಲಿ, ನನಗೆ ಇಡ್ಲಿ ಇಷ್ಟ ಅಂತ ಇಡ್ಲಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಮುದ್ದೆ ಇಷ್ಟ, ಮುದ್ದೆ ಊಟ ಮಾಡ್ತಾಯಿದ್ದೆ. ಊಟ ಮಾಡ್ತೀನಿ ಇವಾಗ. ರೋಟಿ ಮರ ಹತ್ರಿ ಏನತ್ತೆ? ಕೆಂಜಿಗ್ವಾ? ಮತ್ತೆ ಈಗ ಬಿಡ್ದು ಅಡ್ದೋಗಲ್ವಾ? ಈ ಕುಡ್ಲು ಕಟ್ಟಬೇಕು ಅದಕ್ಕೆ.
ಕೊಟ್ಟೈತಿ ಅಯ್ಯ ನಮ್ಮ ಮನೆಯವ್ರಿಗೆ ಯೋಗಿ ಬಂದಾಗ್ಲಿಂದ ಹೇಳದೆ ಹೋಗಿ ಇಳಿಸ್ಕೊಂಬಾರ್ದು ಹೋಗ್ರಿ ಅಂತ. ಹಾಂ ಹೌದಾ ವಿರೂಪಾಕ್ಷಿಪುರದಲ್ಲಿ ಈ ಸತಿ ಒಂದು ಬಿಟ್ಟಿಲ್ಲ. ಓ ಎಷ್ಟು ಅಳಸ್ನಾಡು ತಿನ್ನಿ ನೀವು ಈ ಕಾಲು ಬಂದರೆ ಅಳಸ್ನಾಡು ನಂಗೆ ಬಕ್ಷಿ ತಿನ್ನಂಗೆ ಮಾಡಿರು. ನಾವೊಂದು ಬನ್ನಿ ಫ್ರೆಂಡ್ಸ್, ಹಳಸಿನಕಾಯಿ ಹಾರ್ವೆಸ್ಟ್ ಮಾಡೋಕೆ ಹೊರಟಿದ್ದೀವಿ. ಎಲ್ಲ ಅಂದರೆ ಇಷ್ಟೊಂಥರ ಮರ ಇತ್ತಲ್ಲ ಕೊಟ್ಟಿದ್ರಂತ ನಮ್ಮ ಅತ್ತೆಯರು, ಎಲ್ಲ ಕಿತ್ಕೊಂಡು ಹೋಗ್ಯಾರೆ. ನೀನು ಈಗ ಬಂದಿದ್ದೀಯಾ ಅಂತ ಐತೆ, ಎಲ್ಲ ಖಾಲಿ. ಈಗೆಲ್ಲೂ ಕಾಣಿಸ್ತಾ ಇಲ್ಲಪ್ಪ. ನೋಡೋಣ ಎಲ್ಲೈತೆ ಕೆಂಜುಗಳು. ಇನ್ನೇನು ಈ ಮರಗಳಿಗೆಲ್ಲ ಹತ್ತಕ್ಕಾಗಲ್ಲ ಬಿಡು. ಹತ್ತಕ್ಕೂ ತಾನೇ ಏನು ಇಲ್ಲ ಬುಡ್ದಿಂದಲ್ವಾ. ಅವ್ರು ಹೆಂಗೆ ಕುಯ್ಕೊಂಡು ಹೋಗ್ತಾರೆ? ಹಾಂ ಓ ಒಳ್ಕೊಂಡಂಗೆ ಹಾಸಿಗೆ ಹಾಕ್ತಾರೆ. ಅಯ್ಯೋ ಮೊನ್ನೆ ಪಾಪ ಯಾರೋ ಬೆಂಗಳೂರವ್ರು ಈಗ 15 ದಿನದಲ್ಲಿ ಗುಬ್ಬಿಲ್ ರೋಡ್ ಸೈಡ್ ಇರ್ತಾನೆ. ನಾ ಕಲ್ಲಂಗಡಿ ಹಣ್ಣು ತಿನ್ನಕ್ಕೆ ಅಂತ ಹೇಳ್ತಿದ್ದು. ಹಣ್ಣು ಕೇಳಿದ್ರೆ 800 ರೂಪಾಯಿ ಒಂದು ಹಳಸಿನಣ್ಣು ಹೇಳೋದು. ನಂಗೆ ಆಶ್ಚರ್ಯ ಆಗೋಯ್ತು. ಅಯ್ಯಪ್ಪ ಕೊನೆಗೆ ಅವ್ರು 500 ರೂಪಾಯಿ ಕೊಟ್ಟು ತಗೊಂಡೋದ್ರು ಒಂದ. ಓ ಪಾಪ ನನಗೆ ಹೊಟ್ಟೆರ್ದು ಹೋಗ್ತಿತ್ತು. 500 ರೂಪಾಯಿ ಕೊಟ್ಟು ಇಷ್ಟಪಟ್ಟು ತಿಂತಾವ್ ನಾವುಗಳು ಸಿಕ್ಕಿರೆ ಆಟ ಆಡ್ತೀವಿ. ಓ ಇರೋದನ್ನೇ ಏನೋ ತಿನ್ನಲ್ಲ. 500 ರೂಪಾಯಿ ಕೊಟ್ಟು ತಗೊಂಡೋದ್ರು ಯಾರೋ ಬೆಂಗಳೂರಂತ. ಹ್ಞೂ ನಾವು ಸಿಗೋದಕ್ಕೆ ಬೆಲೆ ಇಲ್ಲ. ಅಯ್ಯಪ್ಪ ಕೆಂಜಿಗ ಇವು ಸಿಗೋದ ಮೇಲೆ ನಿಂತಿದ್ದೀನಿ ನೋಡು. ಓ ಅಲ್ಲ ಈ ಕೆಂಜುಗಳು ನೋಡತ್ತೆ ಹೆಂಗವೇ. ಅಯ್ಯಪ್ಪ ಇವು ಕಡಿದ್ರೆ ಇನ್ನೇನು ಕಡಿಯೋದೆ ಅವು ಕಡಿಯ ಹುಡ್ಕೊಳದ್ರೊಳಗೆ. ಓಯ್ ಹೂ ಯಪ್ಪ ಅದು ಸ್ಮೆಲ್ ಬೇರೆಯ ನೋಡು. ಕಾಲ್ಗೆ ಮುತ್ಕೊಂತ ಮಳೆನ ಕಟ್ಟೋದು ಎಂಥದ್ದು ಮಳೆ ಪಂಚ್ಲ ಹೋದ್ದು ಮಳೆ ಹೊಡಿತಾರಲ್ವ ಬುಡಕ್ಕೆ. ಹೌದಾದ್ರೂ ಕೆಟ್ಟೋಕ್ಕವಲ್ಲ ಆಗಲ್ವ ವರ್ಷ ಹಾಕಲ್ವ. ಈಗ ಹಳೆ ತೋಟದ ಮರ ಅನ್ನೋದು ಮಾಡ್ತಿದ್ದೆ ಎಲ್ಲ ದೇವ್ರಿಗೂ ಆತ್ತಿಗೆ ಹೇಳ್ತಾ ಇದೆಯಾ ದೇವ್ರಿಗೆ ಕೊಡೋದು. ಈ ಕಡೆಯಿಂದ ಬರ್ರಿ. ಓಯ್ ಈ ಕಡೆಯಿಂದ ಬಾ. ಇಲ್ಲಿ ತೊಟ್ಟಿಲ್ಲೇ ಜಾಸ್ತಿ ಕಾಣ್ತಾ ಇರೋದು. ನೀನು ಹಾಕಿರತ್ತೆ ಎಟ್ಕಲ್ ಇನ್ನು ಈಗ ನೋಡ್ರಿ ಕೊಳತೋಗೈತೆ. ಯಾಕಡೆ ತಡ್ರಿ ಎಲ್ಲಿ ಹೊಡಿತಾ ಇದ್ದೀರಿ? ಯಾವ್ದು ಕೆಡುತ್ತೀರ ಹೇಳ ಈಗ ಫಸ್ಟು. ಅಯ್ಯೋ ಎಲ್ಲ ಹೋಗಿ ಐತೆ ಕಡತೆ. ಅದು ಎಟ್ಗೈತೆ ಅಂದ್ರಿ ತಿವಿರಿ ನೋಡೋಣ. ಬೀಳಲ್ ತೊಟ್ಟು ಹಂಗೆ ಗಟ್ಟಿಗಿರತ್ತೆ ದೊಡ್ಡ. ಹೇಳಿ ಹೇಳಿ ಬಿದ್ದೈತಿ ಹೇಳಿ. ಅಯ್ಯಯ್ಯೋ ಪಚಡಿ ಆಗುತ್ತೆ ಈಗ. ಹೋತು ಕೆಳಕೋತು ಕುಡ್ಲು ಕೆಳಕೋತಂತೆ ಒಂಚೂರು ಕುಯ್ಕೊಂಡೈತೆ. ಇನ್ನೊಮ್ಮೆ ಯಾಕೆ ಹಾಕು ಅದಕ್ಕೆ ನಿಲ್ ತೊಟ್ಟು ಜನ ಕಾಣಿಸ್ತಾ ಇದ್ದ ಅಂದಿದ್ದು ಈ ಕಡೆಗೆ. ಹೇಳಿ ಹೇಳಿರಿ ಬಂತು ರೇಷನ್ ಐಸಾ ಈ ಹಳಸಿನಣ್ಣಿಗೆ ನಾನು ಹಳಸಿನಣ್ಣು ಯಪ್ಪ ಎಷ್ಟು ಬರೇ ತೊಳೆ ಐತಿ ಕೊಳ್ತು ಐತಿ. ಇದು ಕಾಯಿ ಒಡೆದೋಗುತ್ತೋ ಏನೋಪ್ಪ ಇದು. ಅಯ್ಯ ಯಾವುದೋ ಬಿತ್ತು. ಅಯ್ಯೋ ಹಾಂ ಕಾಯಿ ಕೆಡವ್ರಿ ಒಡೆದೋಗ್ದಂಗೆ. ಒಯ್ಸ ಎಲ್ಲ ಮೇಲೆ ಹಣ್ಣಾಗಿ ಉದುರುತ್ತಾ ಇತ್ತು ಕೊಳ್ತೋಯ್ರಿ. ಅಯ್ಯಪ್ಪ ಕೆಂಜಿಗ ಒಯ್ಸ ಹೊಡೆದೋತದ್ರಿ. ಹೊಡೆದೋತಾ ತರಿತ ಹೊಡೆದೋದ್ರಿ ಹಣ್ಣಾಗುತ್ತೆ ಆಗಲ್ಲ. ಛೇ ಹಿಂಗೆ ಹೊಡೆದೋತಪ್ಪ ಹಿಂಗೆ ಕೆಂಪು ಕರ್ರಗಲೈತಿ ಸಸಿ. ಹಾಂ ಸೀಬೆ ಗಿಡದ ತಂದದ್ದು ನಮ್ಮ ರೂಮ. ಹಾಂ ಒಂದು ಚಿಗುರೈತಿ ಅದು ಚಿಗುರೈತಿ. ಹಾಂ ಅದು ಕೆಂಪು ಕರೆ ಅದು ಹಲಸಿನಕಾಯಿ ಹಾರ್ವೆಸ್ಟ್ ಬಂದಿದ್ದು ಅದು ಹಂಗೆ ಹೊಡೆದೋತು. ಇಲ್ಲಿ ಇನ್ನೊಂದು ಮರದಲ್ಲಿ ಅಂತ ಬಂದಿದ್ದೀವಿ. ಈ ಮರದಲ್ಲಿ ಹೆಂಗೆ ಕೇಳ್ತಾರೆ ನೋಡೋಣ.
ಇದ್ರ ಬಲ್ತಿರೋದು ಗೊತ್ತಾಗಲ್ಲ ಮತ್ತೆ ನೋಡ್ರಿ ಯಾವ್ದು ಬಲ್ತೈತೆ ಯಾವುದು ಬಲ್ತಿದ್ದೆ ನಿಂಗೆ ಗೊತ್ತಾಗುತ್ತೇನ್ರಿ ಬಾವಿ ಬಲ್ತಾಳವು ಹಳೆ ತೊಡ್ತಾಳವು ಗೊತ್ತಾಗವು ಇಲ್ಲಿ ಇನ್ನೊಂದು ಮರ ಐತೆ ಬಾ ಇಲ್ವಾ ಅದರಲ್ಲಿ ಹೌದಾ ಹಾಂ ಓ ಇದ್ರಾಗೊಂದು ಇಲ್ಲ ಇದ್ರಾಗೆ ಅಂತೆ ನೋಡ್ರಿ ಯಾವ ಥರ ಬಲ್ತೈತೆ ನೋಡ್ರಿ ಹಾಂ ಎಲ್ಲೈತೆ ಇದಾ ಅಲ್ಲಿಗಾರ ರೋಟಿ ಇಟ್ಕಲ್ಲ ನೋಡಪ್ಪ ಎಲ್ಲಿ ಕೇಳ್ತೀಯ ಅಲ್ಲಿಗೂ ರೋಟಿ ಇಟ್ಕಲ್ವಾ ಹತ್ತುತ್ತೀರಿ ಅಂದ್ರಿ ಅಲ್ಲೈತ್ ನೋಡು ಅಲ್ಲಿ ಅಲ್ಲ ಇದ್ರ ಮ್ಯಾಕತ್ ರೋಟಿಲ್ ಕುಯ್ರಿ ಇಲ್ಲ ಇನ್ನು ಎಷ್ಟು ಪಕಾಯಿ ಆಗ್ತದೆ ನೀವು ಯಾವ್ದು ನನಗೆ ಗೊತ್ತಿಲ್ಲ ಕೀಳಂಗೆ ಯಾವುದೋ ಒಂದು ಕೀಳಪ್ಪ ಈಗ ಗೊತ್ತಲ್ವಾ ಅದು ಮ್ಯಾಗಿರೋದು ಐತಪ್ಪ ಅದು ಅದ್ರ ಮ್ಯಾಕ್ ಹೋಗಿ ಒಂಚೂರು ಕುಯ್ರಿ ಈಗ ಮೂರವ ಇದ್ರಾಗ ಹೆಂಗೆ ಕುಯ್ತೀಯಾ ಕೆಡಿಬೇಡ ಇದು ಇರಬೇಕು ಅನ್ನಿಸ್ತಾ ಐತಪ್ಪ ನನಗೂ ಹಣ್ಣಾಗುತ್ತೇನತ್ತೆ ಈ ಬಟ್ಟಿಗಪ್ಪ ಅಲ್ಲಿ ಎಣ್ಣೆ ತಗೊಂಡು ಎಡಮಟ್ಟೆ ಇಕ್ಕೊಂಡು ಹತ್ರಿ ಪಂಕ ಹಿಡ್ಕೊಂಡು ಹೋಗಿ ಕಡ್ಡಿ ಅದು ನೋಡು ಸರಿ ಹೋಗೈತದ ನೋಡು ನಿಮ್ಮ ಇಷ್ಟ ಕಣ್ರಿ ಹತ್ತಿ ಹತ್ತಲ್ವ ಹಾಂ ತಡಿಗೆ ಎಡಮಟ್ಟೆ ಇಟ್ಕೊತೀನಿ ತಗೊಳ್ಳಿ ಎಡಮಟ್ಟೆ ಇಟ್ಕೊಂಡು ಜಾರಿದೆ ಕೆಂಚ್ಗ ಅಂತ ಹೇಳಿ ಕೈ ಲೂಸ್ ಎಲ್ಲ ಬಿಟ್ಟು ಕುಣಿಬೇಡ ಮಧ್ಯದೋತದ ಕೆಂಚ್ಗವೇಂದ್ರಿ ಓಯ್ ಕೆಂಚ್ಗ ಕಾಯಿ ಕಾಣ್ತಾ ಯಾವುದು ಅಂತ ಅಯ್ಯ ಇದೇನು ಹಂಗೆ ಆಂಜನೇಯನಂಗೆ ನಿಂತ್ಕೊಂಡ ಅಲ್ಲ ಇನ್ನೊಂದು ಕೊಂಬಿಗೆ ಆಗ ಮಧ್ಯೆ ಕೊಂಬಿ ಕೂತ್ಕೊಂಡು ಏ ನೀಟಾಗಿ ಕೂತ್ಗ ಈಗ ಬೀಳ್ತಾ ಆಯ್ತಾ ಕಾಣ್ತಾ ನಿಂಗೆ ಅಣಸಿಕಾಯಿ ಓ ಕಂಡೈತಿ ತೊಟ್ಟು ಕಾಣ್ತಾ ಇದ್ರಿ ಮ್ಯಾಲ್ ಬಿದ್ದತ್ತು ಮುಗ್ರಿಸಿಯ ಓ ನಿನ್ನ ನೀನು ಕೊಂಬಿಗೆ ರೆಟ್ಟೆ ಹ್ಞೂ ರೆಟ್ಟೆ ಹಿಡ್ಕೊಳ್ರಿ ಕಡೆ ಕೊಂಬಿಗೆ ನೀನು ಮುಗ್ರಿಸಿ ಮರಯ್ಯ ನಂಗೆ ಹಳಸಿನ್ಕಾಯಿ ಬೇಡ ಏನು ಬೇಡ ಕಣೆ ಕೊಂಬಿಗೆ ಅದು ಡಬ್ ಅನ್ನತ್ ನೋಡಿ ಈಗ ಯಪ್ಪ ಬಿತ್ತರಿ ನೀ ಬಿಗೆ ಗಿಡಕ ಬಾಡಾಗಿ ಕೊಂಬಿ ಕೂತಿದ್ರಿ ನಾನು ಹಣಸಿನ್ಕಾಯಿ ತಿಂದಿದ್ರಿತ್ತು ಆಮೇಲೆ 2 ಹಣಸಿನ್ಕಾಯಿ ನಂಗಾತು ಮಾರ್ಕಾಯ್ಕಿದೀಯ ಎರಡು ಬಿದ್ದನತ್ತೆ ಎಲ್ಲವ 3 ಅದೊಂದು ಸಣ್ಣ ನಾನು ಯಾವುದು ವಿಡಿಯೋ ಹಿಡಿಲಿಲ್ಲ ಕಡತೆ ಅದನ್ನ ಹಿಡಿಯೋಣ ಇದ್ದು ಹಿಡಿಯೋಣ ಅಂತ ಆ ಕಡೆಗೆ ಅಯ್ಯೋ ರೇ ಓಯ್ ನಿಲ್ಸಿದ್ದಾರೆ ಇಳಿರಿ ನಿಧಾನಕ್ಕೆ ಇಳಿರಿ ಅಯ್ಯಪ್ಪ 2 3 4 ಎಲ್ಲ ಬಿದ್ದು ಹೋಗು ಸಣ್ಣವೆಲ್ಲ ಬಿದ್ದು ನೋಡಿ ಸಣ್ಣದು ಇಲ್ಲೊಂದು ಬಿತ್ತು ಇದು ಹೊಡ್ಕೊಂಡು ಹೋತು ಇದು ಹೊಡ್ಕೊಂಡೈತತೆ ಕೊಂಬೆ ಮೇಲೆ ಬಿತ್ತೇನೋ ಇದು ಹೊಡ್ಕಂತು ಇದೊಂದು ಬಿತ್ತಾ ಇದು ಹೊಡ್ಕೊಂಡೇ ಇಲ್ಲ ಅನ್ಸುತ್ತೆ ಇದು ಬಲ್ತು 2ನೇದ ಅದು ಇದು 3ನೇದ ಅದೊಂದು 4ನೇದ 2 ವೇಸ್ಟು ಅವೆರಡು ಏನಾಕೋ ನೀನು ಕಡಿಬೇಕಾರೆ ನಾನು ಕೂಗೋದು ಅಲ್ಲ ಇಲ್ಲಲ್ಲ ಅಲ್ಲಿ ಗಿಡದಲ್ಲಿ ಇಷ್ಟು ಹತ್ರಕ್ಕೆ ಬಂದೆ ಕಟ್ ಮಾಡ ಎಷ್ಟು ತಪ್ಪೈತೆ ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೆ ಭದ್ರಾವತಿ ಎಷ್ಟು ತಪ್ಪೈತೆ ಅವುಗಳಿಗೆ ಗೆಣ್ಣಿದ್ರೆ ಕಬ್ಬಲ್ವೇನ್ರಿ ಬಿದ್ದೋತಲ್ಲ ಮನೆ ಕತ್ತಲ್ಲ ಬೆಳ್ಕೊಂಡಿಲ್ಲ ಇದು ದಡಿ ಕಟ್ಟಬೇಕು ನಿಲ್ಲಲ್ಲ ಮಂಡಿ ಕಡಿ ಅಷ್ಟೊಂದು ತಿನ್ನಪ್ಪ ಹೊಡ್ಕೊಂಡು ಐತಿ ಅದೇನೋ ಬಿದ್ದಿದ್ದೆ ನೀವು ಬಿಸಿನೀರು ಕೊಟ್ರೆ ಅದೇನೋ ಅಂದ್ರು ನಂಗೆ ಈಗ ತಿನ್ನು ಅದು ಮುರ್ಕೊಂಡು ಆಗಲ್ವೇನ್ರಿ ಹಾಂ ಅಲ್ಲು ನಿನ್ನವು ನನ್ನ ಒಲ್ಲಿಲ್ಲ ಯಪ್ಪ ಐತಿ ಏನು ಅಲ್ಲಿ ತೀರಲ್ಲ ಅದಕ್ಕೆ ಏನು ಕೇಳಲ್ಲ ಸಿವಿ ಮಾಡ್ಕೊಂಡ್ಬಿಟ್ರೆ ತಿಂದ್ರಿ ಸ್ವಲ್ಪ ಗಟ್ಟಿ ಸ್ವೀಟ್ ಆಯ್ತಾ ಚಿನ್ನಪ್ಪ ರಸ ಸಖತ್ ರಸ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೀಗೆಲ್ಲ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ
ಹಣ್ಸಿನ್ಕಾಯಿ ಎಲ್ಲ ತೊಗೊಂಡು ನಮ್ಮ ಅತ್ತೆಯವ್ರ ಮನೆ ಹತ್ರ ಕತ್ಲೆ ಆಗೇ ಹೋಯ್ತು. ಇಲ್ಲಿಗೆ ಯಾವಾಗಲೇ ಬಂದರು ಹೀಗೆ ನಾನು ಅಂದ್ಕೊಂಡಿದ್ದು ಒಂದು ಟೈಮ್ ಆಗುತ್ತೆ, ಆದರೆ ಹೋಗೋದೇ ಒಂದು ಟೈಮ್ ಆಗುತ್ತೆ. ಯಾಕಂತಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇಲ್ಲಿಗೆ ಬಂದರೆ ಮನೆ ಹತ್ರ ಹೋಗಿ ಅತ್ತೆ ಹತ್ರ ಮಾತಾಡಿಕೊಂಡು ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಕಾಯಿನ ತಗೊಂಡಿದ್ದೀವಿ ನೋಡಿ, ಹಿಡ್ಕೊಬೇಕಂತೆ. ಯಾಕ್ರಿ ಹಂಗೆ 3 ಹಣ್ಸಿನ್ಕಾಯಿ ಅಂದರೆ ಒಡೆದೋಗೈತೆ 2, ಒಂದು ಮಾತ್ರ ಚೆನ್ನಾಗೈತೆ. ನೋಡೋಣ ಹೆಂಗೆ ಹಣ್ಣಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಅವನ್ನೆಲ್ಲ ನಾನು ಇವಾಗ ಚೀಲಕ್ಕೆ ಹಾಕ್ಕೊಂಡು ಮನೆ ಹತ್ರ ಹೋಗ್ತೀನಿ. ಸದ್ಯಕ್ಕೆ ಈ ವ್ಲಾಗ್ನೂ ಕೂಡ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಸಿಗುವ ನಾಳೆ ನಗ್ತಾಯಿರಿ, ನಗಿಸ್ತಾಯಿರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾಯಿರಿ. ಟೇಕ್ ಕೇರ್, ಬಾಯ್.